ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಅಂಕಿತಾ. ಸೊ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇವಾಗ ನಡೀತಿರುವಂಥ ಒಂದಿಷ್ಟು ಅಪ್ಡೇಟ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನಾವು ಇತ್ತೀಚೆಗೆ ಒಂದು 4 ವರ್ಷದ ಹಿಂದೆ ಒಂದು ಮೂವಿ ಬಂತು, ಲವ್ ಮಾಕ್ಟೇಲ್ ಅಂತ. ಸೊ ತುಂಬಾ ಜನಮನ ಗೆದ್ದ ಮೂವಿ ಅದು ಅಂತ ಹೇಳ್ಬೋದು. ಸೊ ಡಾರ್ಲಿಂಗ್ ಕೃಷ್ಣ ಅವರು ಹಾಗೆ ಮಿಲನ ನಾಗರಾಜ್ ಅವರು ಮಾಡಿರುವಂಥ ಮೂವಿ. ಸೊ 2 ಪಾರ್ಟ್ ಆಗಿ ಬಂತು, ಲವ್ ಮಾಕ್ಟೇಲ್ 1, ಲವ್ ಮಾಕ್ಟೇಲ್ 2 ಅಂತ 2 ಮೂವೀಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಹಿಟ್ ತೊಗೊಂತು. ಸೊ ಅದಾದಮೇಲೆ ಅವರಿಬ್ಬರು ಮದುವೆ ಆದರು. ಸೊ ಇವಾಗ ಮೊನ್ನೆ ಒಂದಿಷ್ಟು ದಿನಗಳ ಹಿಂದೆ ಅವರು ಅನೌನ್ಸ್ ಮಾಡಿದರು, ಅವರು ಎಕ್ಸ್ಪೆಕ್ಟಿಂಗ್ ಇದ್ದಾರೆ, ಒಂದು ಬೇಬಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ. ಸೊ ಇವಾಗ ಅವರು ಸೀಮಂತ ಮಾಡ್ಕೊತಾ ಇದ್ದಾರೆ. ಸೊ ಮಿಲನ ನಾಗರಾಜ್ ಅವರು ಸೀಮಂತದ ವೀಡಿಯೋಸ್ ಆಗಿರಲಿ, ಫೋಟೋಸ್ನಾಗಿರಲಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಹರಿದಾಡ್ತಾ ಇದೆ. ಸೊ ಇಷ್ಟು ಮುದ್ದಾಗಿ ರೆಡಿಯಾಗಿ ಸೀಮಂತನ ಮಾಡ್ಕೊತಿದ್ದಾರೆ ಅಂತ ನೋಡ್ಬೋದು. ಸೊ ಫೋಟೋಸ್ ಇದ್ದರೆ ನಾನು ಕೂಡ ಇಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ಕನ್ನಡಕ್ಕೆ ಇರುತ್ತಾರೆ ಅವರೆಲ್ಲ ಹೋಗ್ಬಿಟ್ಟು ವಿಶ್ ಮಾಡ್ತಾರೆ ಅವ್ರಿಗೆ ಅಂತ ಹೇಳ್ಬೋದು. ಹಾಗೆ ನಮ್ಮ ಕನ್ನಡ ಬಿಗ್ ಬಾಸ್ ಸೀಸನ್ 10 ಸಂಗೀತ ಶೃಂಗೇರಿ ಅವರು ಕೂಡ ಹೋಗಿದ್ದಾರೆ, ನೋಡ್ಬೋದು, ಫೋಟೋಸ್ ಇರುತ್ತೆ. ಅವರು ಕೂಡ ಹೋಗಿ ಅವರ ಸೀಮಂತನೆಲ್ಲ ಅಟೆಂಡ್ ಮಾಡಿದ್ದಾರೆ. ಸೊ ಸಾಕಷ್ಟು ಜನ ಹೋಗ್ಬಿಟ್ಟು ಸೀಮಂತ ನೋಡ್ಕೊಂಡ್ಬಂದಿದ್ದಾರೆ, ಹೇಗಾಯಿತು ಏನು ಅಂತ ನೋಡಿ ಅವರ ಮಗುವಿಗೆ ಅಥವಾ ಅವರಿಗೆ ಇಬ್ರಿಗೂ ಒಂದು ಒಳ್ಳೆಯದು ಹಾರೈಸಿ ಬಂದಿದ್ದಾರೆ ಅಂತ ಹೇಳ್ಬೋದು. ಸೊ ನಿಮ್ಗೆ ಏನು ಅನ್ನಿಸ್ತು ಅಂತ ಕೂಡ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಸೊ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಒಂದು ಚಿಕ್ಕ ಅಪ್ಡೇಟ್ ಆಗಿತ್ತು ಇದು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ರಕ್ಷಣ್ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಸೊ ಡೈಲಿ ವೀಡಿಯೋಸ್ ಮಾಡ್ತಿರ್ತಾಳೆ, ನಿಮಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.